ಯು ಆಲ್ ವೆಲ್ಕಮ್ ಗಾಯ್ಸ್. ಸೊ ನಿಮಗೆ ಎಲ್ಲರಿಗೂ ಈ ಗೇಮ್ ಅಂತೂ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಹಳೆಯ ಗೇಮ್ ಇದು. ಸೊ ಈ ಗೇಮ್ನ ನಾವು ಆಡೋಕ್ಕೆ ಹೋಗ್ತಿದ್ದೀವಿ. ನನಗೆ ಒಂದು ಸತಿ ಮೈಂಡಲ್ಲಿ ಇದನ್ನ ಗೇಮ್ ನೆನಪು ಬಂತು. ಸೊ ಆಡೋಣ, ಲೆಟ್ಸ್ ಗೋ. ಮೀನ್ಸ್ ಮುಂಚೆ ಗೇಮ್ನ ತುಂಬ ಆಡ್ತಿದ್ದೆ ಗಾಯ್ಸ್. ಫಸ್ಟ್ ಎಷ್ಟು ಪಾಪ್ಯುಲರ್ ಇತ್ತಂದರೆ ಇದು ಗೇಮು. ಓಕೆ, ತುಂಬ ಮಜಾ ಬರುತ್ತೆ ಗಾಯ್ಸ್ ಈ ಗೇಮ್ ಆಡ್ಬೇಕಾರೆ. ಕಮೆಂಟಲ್ಲಿ ಹೇಳಿ ನಿಮಗೆ ಈ ಗೇಮ್ ಇಷ್ಟ ಇತ್ತಾ ಇಲ್ವಾ ಅಂತ. ಈಗ ಇಷ್ಟ ಆಗುತ್ತಾ ಇಲ್ವಾ ಅಂತಲೂ ಹೇಳ್ಬಿಡಿ. ಲೆಟ್ಸ್ ಗೋ. ಗೇಮ್ನ ನಾನಂತೂ ಮುಂಚೆ ತುಂಬ ಆಡ್ತಿದ್ದೆ. ಸೊ ಒಂದು ರೀತಿಯಲ್ಲಿ ನಾನು ಹೇಳ್ಬೋದು, ನಾನು ಈ ಗೇಮಲ್ಲಿ ತುಂಬ ದೊಡ್ಡ ಪ್ರೋ. ಅಷ್ಟೊಂದೇನಿಲ್ಲ, ನೀವು ಅನ್ಕೊಳ್ಳೋಷ್ಟು. ರೈಟ್ ಸೈಡಲ್ಲಿ ನೋಡಿ, ಡೂಪ್ಲಿಕೇಟ್ ರೋಲ್ಸ್ ರಾಯ್ಸ್ ಹೋಗ್ತೈತೆ, ನೋಡಿದ್ರಾ? ಅಲ್ಲಿ ನೋಡ್ರಿ, ಬ್ರೌನ್ ಕಲರ್ ಗಾಡಿ, ಡೂಪ್ಲಿಕೇಟ್ ರೋಲ್ಸ್ ರಾಯ್ಸ್ ವಿನ್ನರ್. ರೋಲ್ಸ್ ರಾಯ್ಸ್ಗಿಂತ ಸ್ಪೀಡಾಗಿ ಬಂದ್ಬಿಡ್ತು ಗಾಯ್ಸ್, ನಂದು ಯಾವುದೋ ಡಕೋಟ ವ್ಯಾನ್. ಓಕೆ, ಲೆಟ್ಸ್ ಗೋ. ನೆಕ್ಸ್ಟ್ ಯಾವುದೋ ಸ್ಪೀಡ್, ಕೆಲವೊಂದೊಂದು ಮರ್ತೋಗ್ಬಿಟ್ಟಿದೆ ಇದರಲ್ಲಿ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿರಲಿಲ್ಲ. ಓಕೆ, ಆಡೋಣ ಈ ಸತಿ. ಈ ಗೇಮಲ್ಲಿ ಅಡ್ವರ್ಟೈಸಸ್ಸು ಬರುತ್ತಾ? ಓಕೆ, ಲೆಟ್ಸ್ ಗೋ. ಇದೊಂದು ಪ್ಲೇಸ್ಟೋರ್ ಗೇಮು. ಬ್ರೇಕ್. ಆ ಕಡೆ ರೈಟ್ ಸೈಡಿಗೆ ಟರ್ನ್ ಮಾಡಿದ್ದೆ ಈ ಸತಿ ಪಕ್ಕ. ಓಕೆ, ಎಕ್ಸಾಕ್ಟ್ 10ಗೆ ಬಂದಾಗ ಟರ್ನ್ ಮಾಡ್ತೀನಿ. ಓಕೆ, ಟೈಮ್ ಮುಗ್ದೋಗ್ತಿದೆ. ಗುಡ್. ಸ್ಟೀರಿಂಗ್ ಕಂಟ್ರೋಲ್ ಆಗಲಿಲ್ಲ ಗಾಯ್ಸ್, ಸ್ಟೇರಿಂಗ್ ಕಂಟ್ರೋಲ್ ಆಗಲಿಲ್ಲ. ಈ ಗೇಮಲ್ಲಿ ಯಾಕೆ ಈ ಥರ ಔಟ್ ಆಗ್ತಿದ್ದೀನಿ? ಸ್ಪೀಡ್ ಅನ್ನೋ ಗೇಮಲ್ಲಿ ಡ್ರಿಫ್ಟ್ ಮಸ್ತಾಗಿತ್ತು, ಮತ್ತೆ ಅದೇ ಥರ ಡ್ರಿಫ್ಟ್. ಅವಾಗ ನಿಮ್ಗೊಂದು ತೋರಿಸ್ತೀನಿ ನೋಡಿ ಎಲ್ಲರೂ ಸೈಡಿಂದ ಹೋದ್ನಾ. ಲೆಟ್ಸ್ ಗೋ. ಆಮೇಲೆ ಇನ್ನೊಂದು ತೋರಿಸ್ತೀನಿ ರೀ ಗೇಮ್ ಇದರಲ್ಲಿ, ರಿವರ್ಸ್. ಬೇಗ ಬರಬೇಕಿತ್ತು. ಓಕೆ, ಇವಾಗ ಅದನ್ನು ತೋರಿಸ್ತೀನಿ ರೀ. ಲೆಟ್ಸ್ ಗೋ. ಇವಾಗ ನನಗೆ ಮಾಡಬೇಕು ರೈಟ್ ಟರ್ನ್, ಬಟ್ ನಾನು ಡೈರೆಕ್ಟಾಗಿ ಮಾಡಲ್ಲ, ಡ್ರಿಫ್ಟ್ ಹೊಡೆದ್ಬಿಟ್ಟು ಮಾಡ್ತೀನಿ. ಅದು ನಾರ್ಮಲ್ ಪಾತಲ್ಲ, ರಾಂಗ್ ಪಾತಲ್ಲಿ ಹೋಗ್ತೀನಿ. ಈಗ ನಾರ್ಮಲ್ ಪಾತಿಗೆ ಏರಿ ಹೋಗ್ತೀನಿ, ರೂಲ್ಸ್ ಬ್ರೇಕ್ ಮಾಡಿಲ್ಲ. ಇವಾಗ ತೊಗೊಬೇಕು ಯು ಟರ್ನ್. ಸೊ ಡ್ರಿಫ್ಟ್ ಹೊಡೆಯೋಕ್ಕಾಗಿಲ್ಲ ಹೇಳ್ಬೇಕಂದ್ರೆ ಅಂದರು. ನೋ ಪ್ರಾಬ್ಲಮ್. ನೆಕ್ಸ್ಟ್ ಲೆಫ್ಟ್ ಟರ್ನ್ ನೋಡಬೇಕು. ನೆಕ್ಸ್ಟ್ ಲೆಫ್ಟ್ ಟರ್ನ್. ಯಸ್. ಕಂಟ್ರೋಲಿಗೆ ಬರ್ತಿಲ್ಲ ಗಾಯ್ಸ್. ಸೊ ಸೇಫ್. ನೆಕ್ಸ್ಟ್ ರೈಟ್ ಟರ್ನ್. ಸೈಲೆಂಟಾಗಿ ಹೋಗ್ಬಿಟ್ರೆ ಸರಿ, ಇಲ್ಲಾಂದರೆ ಎಲ್ಲಿ ಆಟ ಹಾಳಾಗೋಗ್ಬಿಡುತ್ತೋ ಗೊತ್ತಾಗ್ತಿಲ್ಲ. ಟೈಮ್ ವೇಸ್ಟ್ ಆಗಿದೆ. ಪಿ 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 ಜರಗ್ರಿ ಎಲ್ಲರೂ ಜರಗ್ರಿ. ವಿನ್ನರ್. ಬೇಗ. ಯಾ, ನ್ಯೂ ರೆಕಾರ್ಡ್. ಇದ್ಯಾವುದೋ ಲೈನ್ ಅಂತೆ, ಲೈನ್. ನಾವೆಲ್ಲ ತುಂಬ ಪ್ರೋ ಇದ್ದೀವಲ್ಲ, ಅಷ್ಟೊಂದೇನಿಲ್ಲ. ಹಿಂದಗಡೆ
ಎಲ್ಲ ಕ್ಯಾಮ್ರಾ ಎಲ್ಲ ಬೇಡ. ಬ್ರೇಕ್ 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 ಬ್ರೇಕ್. ಮೇಲ್ಗಡೆ ಒಂದು ಲೈನ್ ಕಾಣಿಸ್ತಿದೆಯಲ್ಲ, ಅದಕ್ಕೆ ಮೇಲೆ ಹೋದರೆ ಇದು ಮಠ ಮುಗಿಯೋದು. ಬೇಗ ನೆಕ್ಸ್ಟ್ ಲೈನ್. ಇದಕ್ಕಂತ ಈಸಿಯಾಗಿ ಬಂದ್ಬಿಟ್ಟೆ. ಇದಕ್ಕೂ ಈಸಿಯಾಗಿ ಬರ್ತೀನಿ. ನೆಕ್ಸ್ಟ್ ಇದಕ್ಕೂ ಈಸಿಯಾಗಿ ಬರ್ತೀನಿ. ಇದಕ್ಕೆ ಈಸಿಯಾಗಿ ಬರೋಲ್ಲ, ತುಂಬ ಕಷ್ಟಪಟ್ಟು ಬಂದೆ. ಇಷ್ಟಪಟ್ಟಂತೂ ಬರಲಿಲ್ಲ, ತುಂಬ ಕಷ್ಟಪಟ್ಟೆ. ಓಕೆ, ಇದಕ್ಕಾದರೂ ಈಸಿಯಾಗಿ ಬಂದೆ. ಲೆಟ್ಸ್ ಗೋ. ಇದಕ್ಕೂ ಈಸಿಯಾಗಿ ಬಂದೆ, ಇದಕ್ಕೂ ಈಸಿಯಾಗಿ ಬಂದೆ. ಇಲ್ಲ, ಬಂದೇ ಇಲ್ಲ ಅಲ್ಲ, ಕರೆಕ್ಟು. ಇದಕ್ಕಂತೂ ತುಂಬ ಈಸಿಯಾಗಿ ಬಂದೆ. ಇದಕ್ಕೆ ಈಸಿಯಾಗಿ ಬಂದೆ, ಇದಕ್ಕೂ ಈಸಿಯಾಗಿ ಬಂದೆ. ಈಗ ನಾನು ಹಾಕೋದಿಲ್ಲ ಬ್ರೇಕ್, ತಗೋ ಡ್ರಿಫ್ಟ್. ಲಾಸ್ಟಲ್ಲಿ ಹೊಡಿಯಲ್ಲ ಡ್ರಿಫ್ಟ್. ನೆಕ್ಸ್ಟ್ ಡ್ರಿಫ್ಟ್ ಅಂತೆ. ನಮ್ಮ ಹತ್ರನೇ ಡ್ರಿಫ್ಟ್ ಅಂತ ತೋರಿಸ್ಕೊಳ್ಳೋಕ್ಕೆ ಬರ್ತಿದ್ದಾರಲ್ಲ. ರೈಟ್ ಸೈಡಿಗೆ ಹೋಗ್ಬೇಕು ತಾನೇ? ಓಕೆ ಅರ್ಧಕ್ಕರ್ಧ ಡ್ರಿಫಿಲ್ಲೇ ಖಾಲಿ ಆಗೋಯ್ತು. ಮೀನ್ಸ್ ಲೆಫ್ಟಲ್ಲಿ 1 ಮೀಟ್ರ್ ಬರ್ತಿದೆ ಅವ್ರದ್ದು. ಲೆಟ್ಸ್ ಗೋ. ಇವಾಗ ನೆಕ್ಸ್ಟ್ ರೈಟ್ ಟರ್ನ್ ಅಂತ ಹೇಳ್ತಿದ್ದಾರೆ. ಔಟು. ಅಯ್ಯಯ್ಯೋ, ಈ ಸತಿ ಪಕ್ಕಾ ವಿನ್ನು ನಾನು ಆಗಲೇಬೇಕು. ಓಕೆ, ಇವಾಗ ಇಲ್ಲೇ ಫುಲ್ ಡ್ರಿಫ್ಟ್ ಹೊಡ್ಕೊಬಿಡ್ಬೇಕು. ಯಾಕೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ರೀ. ಸ್ಪೀಡಾಗಿ ಹೋಗಿ ಬ್ರೇಕ್. ಇನ್ನೊಂದು ಚೂರಿದೆ, ಅದು ನಾನು ಇಲ್ಲೇ ಹೊಡ್ಕೊಬಿಡ್ತೀನಿ. ಅಯ್ಯೋ ಶಟ್, ಇನ್ನೊಂದು ಚೂರು ಉಳಿದಿತ್ತು. ಆಮೇಲೆ ಆರಾಮ್ಸೆ ಹೋಗ್ತಿದ್ದೆ. ಈ ಸತಿ ಪಕ್ಕ ಮುಗಿಸ್ಲೇಬೇಕು ಅಷ್ಟೇ, ಇನ್ನು ಮುಂದೆ ಆಪ್ಷನ್ ಇಲ್ಲ. ಇದೇ ಕಡೆ ಸೈಡ್ ಬಂದ್ಬಿಟ್ಟೆ ಡ್ರಿಫ್ಟ್ ಹೊಡೆಯೋ ಇದರಲ್ಲಿ. ಈ ಸತಿ ಮುಗಿಸ್ಬೇಕು. ನಿಮಗೆ ಫ್ರಂಟ್ ಮಿರರಲ್ಲಿ ಏನೂ ಕಾಣಿಸಲ್ಲ, ಮುಂದೆಗಡೆ ಸಾರಿ ಬ್ಯಾಕ್ ಮಿರರಲ್ಲಿ ಯಾಕಾದ್ರೂ ಕೊಟ್ಬಿಟ್ರು. ಓಕೆ, ಆ ಕಡೆ ಸೈಡ್ ನಾನು ಹೋಗಲ್ಲ, ನಂಗೆ ಫಸ್ಟೇ ಗೊತ್ತಾಗಿದೆ. ನೆಕ್ಸ್ಟ್ ಇಲ್ಲೊಂದು ಹೊಡಿಯೋಣ, ಅವಾಗುತ್ತೆ ಮಿಷನ್ ಕಂಪ್ಲೀಟ್. ಓಕೆ, ಈಗ ಟೈಮಿಂದು ಇದು ಬರುತ್ತೆ. ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ಲಾಸ್ಟ್ ಫಿನಿಶಿಂಗ್ ಲೈನ ಟಚ್ ಮಾಡಿಸ್ಬೇಕು. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ಇವಾಗ ಹೊಡೆಯಂಗಿಲ್ಲ. ನನಗೆ ಇದು ಆಡೋಕ್ಕೆ ಇಷ್ಟ ಇಲ್ಲ. ಡ್ರಿಫ್ಟ್ ಯಾಕೆ ಕೊಟ್ಬಿಟ್ರು? ಮಿಡಲ್ ಕ್ಯಾಮ್ರಾ ಅಂತೂ ಬೇಡವೇ ಬೇಡ. ಇವಾಗ ಇಲ್ಲಿ ಮಾಡೋಣ ದೊಡ್ಡ ಡ್ರಿಫ್ಟ್. ಓಕೆ, ಇಲ್ಲೂ ಆಗಿದೆ. ನೆಕ್ಸ್ಟ್ ಇಲ್ಲಿ ಮಾಡೋಣ ತುಂಬ ದೊಡ್ಡ ಡ್ರಿಫ್ಟ್. ಅಷ್ಟೇ, ಈ ಸತಿ ಗಾಡಿಗೆಲ್ಲೂ ಟಚ್ ಮಾಡಿಸ್ಕೊಬಾರ್ದು, ಹಂಗೆ ಸೈಲೆಂಟಾಗಿ ಹೋಗ್ಬೇಕು. ಇವಾಗ ನಾನು ಇದು ಇಟ್ಕೊಬಿಟ್ಟಿದ್ದೀನಿ ಕೈಯಲ್ಲಿ. ಇನ್ನು ಸರಿಯಲ್ಲಿ ಗಾಡಿ ಓಡಿಸಿದ್ದೀನಿ, ಸೊ ಕೈಯಲ್ಲಿ ಅದರ ಸ್ಟೇರಿಂಗ್ ಕಿತ್ಕೊಂಬಂದ್ಬಿಟ್ಟಿದ್ದೀನಿ. ನಾಡ್ಕಾಡಿದ್ದು ನಾರ್ಮಲ್ ಈ ಗಾಡಿ ಸ್ಟೇರಿಂಗ್ ಇಟ್ಕೊಂಬಿಟ್ಟು ಓಡ್ಸೋಕ್ಕೆ ಆಗ್ತಿಲ್ಲ, ಇನ್ನು ಆ ಗಾಡಿದೆಲ್ಲ ಎಲ್ಲಿಂದ ಇಟ್ಕೊಳ್ಳಿ. ಸುಮ್ಮನೆ ನೀಟಾಗಿ ಟರ್ನ್ ಆಗೋಗ್ಬಿಟ್ಟೆ, ಅದೇ ಒಳ್ಳೆಯದು. ಡೂಪ್ಲಿಕೇಟ್ ಫೆರಾರಿ ಸೈಡಿಗೆ ಬಾ. ಡೂಪ್ಲಿಕೇಟ್ ಫೆರಾರಿ ವಿನ್ನು. ನಮ್ಗೊಂದು ಸ್ವಲ್ಪ ಇದು ಬೇಕಿತ್ತು. ನೆಕ್ಸ್ಟ್ ಸ್ಪೀಡಾ? ಇದರಲ್ಲಂತೂ ತುಂಬ ಬೆಸ್ಟ್. ನೋಡ್ಬಿಡೋಣ. ಲೆಫ್ಟ್ ಇಂಡಿಕೇಟರ್, ಟರ್ನ್ ಪರ್ಫೆಕ್ಟ್,
ಟರ್ನ್, ಸಾರಿ ಗ್ರೇಟ್ ಟರ್ನ್. ನೆಕ್ಸ್ಟ್ ರೈಟ್ ಸೈಡ್ ಹೋಗಬೇಕು, ಸ್ವಲ್ಪ ಬ್ರೇಕ್, ರೈಟ್ ಟರ್ನ್, ಲೆಟ್ಸ್ ಗೋ. ಸೊ ಇವಾಗ ಲೆಫ್ಟ್ ಟರ್ನ್, ನಿಧಾನಕ್ಕೆ ಡ್ರಿಫ್ಟ್ ಹೊಡೆಯೋಣ. ನೆಕ್ಸ್ಟ್ ಸ್ಟ್ರೈಟ್, ರೈಟ್ ಸೈಡ್ ಟರ್ನಿಗೆ ಹೋಗಬೇಕು. ಸೊ ಬ್ರೇಕ್, ನಿಧಾನಕ್ಕೆ ಟರ್ನ್, ಎಕ್ಸ್ಲೇಟರ್, ಫ್ರಂಟ್. ನೆಕ್ಸ್ಟ್ ಸ್ಟ್ರೈಟ್, ರೈಟಿಗೆ ಒಂದು ಸ್ವಲ್ಪ ಟರ್ನ್ ಮಾಡಬೇಕು ಗಾಯ್ಸ್. ನೀಟಾಗಿ ಟರ್ನ್ ಮಾಡಿದ್ದೀನಿ, ಬಟ್ ಅವರೇನು ಕೊಟ್ಟಿಲ್ಲ. ನನಗೆ ಅಳು ಬರ್ತೈತೆ, ಅವರೇನು ಕೊಟ್ಟಿಲ್ಲ ಇಲ್ಲದೆ ಇರೋದಕ್ಕೆ. ನಾಟಕ ಮಾಡಿತ್ತು, ಯಾರು ನಂಬ್ಕೊಂಡ್ಬಿಟ್ಟು ನೀವೆಲ್ಲ ಅಳ್ಬಿಟ್ಬಿಡ್ರಿ. ಯೇ ವಿನ್ನರ್. ಸ್ಪೀಡೆಲ್ಲ ನಮ್ಮದೆಲ್ಲ ಫಸ್ಟಿಂದ ಹೈವೇ ನೋಡ್ತಿರೋ, ಎಕ್ಸ್ಲೇಟ್ರಿಂದ ಕೈಯೇ ಬಿಡಲ್ಲ. ಸುಮ್ಮನೆ ಹೇಳಿದ್ದು, ಎಲ್ಲೋ ಒಂದೊಂದು ಸತಿ ಬಿಟ್ಕೊಬಿಡ್ತೀನಿ. ಟೆನ್ಷನ್ ನಹಿ ಲೇನೆ ಕಾ. ಓಕೆ ರೈಟ್, ಸೊ ಮಿಡಲ್, ನೆಕ್ಸ್ಟ್ ರೈಟ್, ಮಿಡಲ್, ನೆಕ್ಸ್ಟ್ ರೈಟ್, ಮಿಡಲ್, ರೈಟ್, ಮಿಡಲ್. ನಾನು ಅವಾಗಲಿಂದ ರೈಟ್ ಟರ್ನೇ ತೊಗೊಳಕ್ಕೆ ಕೊಡ್ತಿದ್ದಾರೆ. ಮಿಡಲೋ ಗೊತ್ತಿತ್ತು ಒಂದೇ ಸತಿ ಹಿಂಗೆ ಕೊಡ್ತಾರೆ ಅಂತ. ಸೊ ನಾನು ಫಸ್ಟಿಂದಾನೇ ರೆಡಿ ಇದ್ದೆ ಗಾಯ್ಸ್. ಲೆಫ್ಟ್, ರೈಟ್, ಓಕೆ. ಸೊ ಮತ್ತೆ ಲೆಫ್ಟ್, ಮಿಡಲ್, ಲೆಫ್ಟ್, ಮಿಡಲ್, ಲೆಫ್ಟ್ 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 ಲೆಫ್ಟ್. ನಿಮಗೊಂದು ತೋರಿಸ್ತೀನಿ ರೀ, ಇವಾಗ ತೋರ್ಸೋಕ್ಕಾಗಲ್ಲ. ವಿನ್ನರ್. ಈಗ ತೋರಿಸ್ತೀನಿ, ಈಗ ಮತ್ತೆ ಹೈವೇ ಆಡೋಣ. ಓಕೆ, ಪಾರ್ಕಿಂಗ್ ಮಸ್ತಿರುತ್ತೆ. ಪಾರ್ಕಿಂಗ್ ನನಗೆ ಫೇವ್ರೇಟ್. ಅಷ್ಟೊಂದಿಲ್ಲ, ಹೈವೇಸ್ಟ್ ಇಲ್ಲ. ಹೈವೇ ಅಲ್ಲೇ ನಾನು ಈಸಿಯಾಗಿ ಆಡ್ಬಿಡ್ತೀನಿ. ಗ್ರೇಟ್ ಟರ್ನ್, ಡೂಪ್ಲಿಕೇಟ್ ರೋಲ್ಸ್ ರೈಸ್ ಹೋಗ್ತೈತೆ ಮುಂದೆಗಡೆ. ಅದು ಪಾರ್ಕಿಂಗ್ ಫೇವ್ರೇಟ್ ಅಂದ್ಬಿಟ್ಟು ಪಾರ್ಕಿಂಗಲ್ಲೇ ಔಟ್ ಆಗೋಗ್ಬಿಟ್ಟೆ. ಈ ಸತಿ ಔಟ್ ಆಗಬಾರ್ದು ಅಷ್ಟೇ ಗಾಯ್ಸ್. ಈ ಸತಿ ಪಕ್ಕಾ ಗಾಯ್ಸ್, ಔಟ್ ಆಗೋದೇ ಇಲ್ಲ. ನೀಟ್ ಪರ್ಫೆಕ್ಟ್ ಟರ್ನ್. ಸೊ ಇವಾಗ ರೈಟ್ ಟರ್ನ್, ನಿಧಾನಕ್ಕೆ ಬ್ರೇಕ್ ಹಿಡಿಬೇಕು. ಎಲ್ಗೋ ಬೇರೆ ಕಡೆ ಜಾಗಕ್ಕೆ ಟರ್ನ್ ತೊಗೊಬಿಟ್ಟೆ. ಅಂದರೂ ನಮಗೆಲ್ಲ ಟೆನ್ಷನ್ ಇಲ್ಲ. ನಾನು ಎಲ್ಲಿಗೆ ಹೋದರೂ ಆಡಬಹುದು ಅಷ್ಟೇ, ಆಡಬಹುದು. ಆದರೆ ಇವಾಗ ಆಡಬೇಕು. ಇಷ್ಟೊತ್ತರೆಗೂ ನಾಟಕ ಆಡ್ತಿದ್ದೆ. ಸತಿ ಪಕ್ಕ ಆ ಸತಿ ಬೇರೆ ಕಡೆ ಎಲ್ಗೋ ಟರ್ನ್ ತೊಗೊಬಿಟ್ಟೆ. ಬ್ರೇಕೇ ಹಾಕಲಿಲ್ಲ ಗಾಡಿ. ಮೋಸ್ಟ್ಲಿ ಯಾರೋ ಬ್ರೇಕ್ ವೈರ್ ಕಟ್ ಮಾಡಿದ್ರು ಅನಿಸುತ್ತೆ ಗಾಯ್ಸ್. ನಂಗೆ ಅನಿಸಿದೆ ಪಕ್ಕದ ಮನೆ ಆಂಟಿ ಬಂದ್ಬಿಟ್ಟು ಬ್ರೇಕ್ ವೈರ್ ಕಟ್ ಮಾಡಿಬಿಟ್ಟಿದ್ದಾರೆ. ಸಾರಿ ಅಂಕಲ್ಲು. ಇಲ್ಲೇ ಮಾಡಬೇಕು ಪಾರ್ಕಿಂಗ್. ಇವಾಗ ಹಾಕ್ಕೋಬೇಕು ಈ ಮೋಡ್. ರಿವರ್ಸ್, ಓಕೆ ಪಾರ್ಕಿಂಗ್, ಸಾರಿ ಡ್ರೈವಿಗೆ ಹೋಗಿ ಪಾರ್ಕಿಂಗ್. ಕ್ಲಿಯರಾಗಂತೂ ಮಾಡಲಿಲ್ಲ, ಬಟ್ ಓಕೆ. ಬ್ರೋಕನ್ ಬ್ರೇಕ್. ಸೊ ಈಗ ಇದರಲ್ಲಿ ಬ್ರೇಕ್ ನಿಜವಾಗ್ಲೂ ಪಕ್ಕದ ಮನೆ ಅಂಕಲ್ ಬಂದ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು, ಇವಾಗ ನೋಡಿರಿ ಬ್ರೇಕ್ ಹಿಡಿತಿಲ್ಲ. ಸೊ ನಾರ್ಮಲ್ ಸ್ಪೀಡಲ್ಲಿ ಹೋಗ್ಬೇಕು ಇದರಲ್ಲಿ, ಇಲ್ಲಾಂದರೆ ಗಾಡಿ ಕಂಟ್ರೋಲಿಗೆ ಬರಲ್ಲ. ಯಾಕೆಂದರೆ ನಮ್ಮ ಹತ್ರ ಬ್ರೇಕ್ ಇಲ್ಲ. ಓಕೆ ಹೋಗೋಣ, ಹೆಂಗೊಂದು ಆಡ್ಕೊಳ್ಳೋಣ. ನಾನು ಇವಾಗ ಎಷ್ಟು ಬ್ರೇಕ್ ಹಿಡಿತೀನಿ ಗೊತ್ತಾ ಗಾಯ್ಸ್? 100 ಹಿಡ್ಕೋತಿಲ್ಲ. ನಿಜವಾಗ್ಲೂ ಪಕ್ಕದ ಮನೆ ಅಂಕಲ್ ಬಂದ್ಬಿಟ್ಟು ಆವಾಗಲೇ ಹೇಳಿರೋ ಥರ ಬ್ರೇಕ್ ಕಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ಟೈಮಲ್ಲೇ ಇವ್ರು ಯೂಟನ್ನೆಲ್ಲ ಕೊಡ್ತವ್ರೆ. ತುಂಬ ಕಷ್ಟ ಆಗ್ತಿದೆ ಅಂತೆಲ್ಲ ನಾಟಕ ಆಡ್ತೀವಿ ಅಷ್ಟೇ. ಓಕೆ
ರೈಟ್ ಇನ್ ಟರ್ನ್ ತೊಗೋಬೇಕಂತ. ಬ್ರೇಕ್ ಇಲ್ಲ ನಿಮ್ದ್ರಲ್ಲೆಲ್ಲ ಐತೆ. ಮುಂದೆ ಹೋಗೋದೇ ಇಲ್ಲಲ್ಲ ಗಾಯ್ಸ್ ನೀವು. ಈ ಡೂಪ್ಲಿಕೇಟ್ ರೋಲ್ಸ್ ರಾಯ್ಸ್ ಅವ್ನು ಬಂದ್ಬಿಡ್ತಾನೆ. ನನ್ನ ಹತ್ರನೇ ಜಾಸ್ತಿ ದುಡ್ಡು ಐತೆ ಅನ್ಕೊಬಿಟ್ಟು ಡೂಪ್ಲಿಕೇಟ್ ಗಾಡಿ ತೊಗೊಬಿಟ್ಟು. ಏನು ಗೊತ್ತಾ ಗಾಯ್ಸ್, ಅದು ಡೂಪ್ಲಿಕೇಟು. ಯಾಕೆ ಗೊತ್ತಾ, ಅವನು ಅದನ್ನ ಮಾಡ್ಕೊಂಡಿರೋದೇ ರೆಟ್ಟಲ್ಲಿ. ನೋಡ್ರೆ ಗೊತ್ತಾಗ್ತೈತೆ. ತೋರಿಸ್ತೀನಿ ಬನ್ನಿರಿ. ಇವಾಗ ಮಾಡೋದು ಮಾಡ್ಕೊಂಡವನೇ, ನೀಟಾಗೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಓಕೆ, ಈಸಿ. ಸೊ ಇದರಲ್ಲಂತೂ 5 ನಿಮಿಷ ಗಾಯ್ಸ್. 1 ನಿಮಿಷ ಇರ್ರಿ, ಹೋಗ್ಬಿಟ್ಟು ತೋರಿಸ್ತೀನಿ. ಲೈನ್ ಅಂತೆ, ಲೈನು ಯಾವುದು ಸಿಂಗಲ್. ಇವಾಗ ನೋಡ್ರಿ, ರೈಟ್ ಹೋಗ್ಬೇಕಾ? ಹೋದೆ. ಮೇಲ್ಗಡೆ ಅಲ್ಲಿ ಆರೋ ಮಾರ್ಕ್ಸ್ ತೋರಿಸಿದೆಯಲ್ಲ, ಆ ಕಡೆ ಸೈಡ್ ಹೋಗ್ಬೇಕು ಗಾಯ್ಸ್. ನಾನು ಅಲ್ಲಿವರೆಗೂ ಗೇಮ್ ಮುಗಿಯಲ್ಲ. ಫುಟ್ಪಾತಿಗೆ ಯಾರು ಫುಟ್ಪಾತ್ ಕಟ್ಟೋರು? ಫುಟ್ಪಾತ್ ಯಾರು ಕಟ್ಟಿದ್ದು? ಓಕೆ, ಈಗ ನೀಟಾಗಿ ಆಡ್ತೀನಿ. ಲೆಟ್ಸ್ ಗೋ. ಲೆಫ್ಟ್ ಸೈಡಿಗೆ ಹೋಗ್ಬೇಕಲ್ವಾ? ಸೊ ಇದು ಈಸಿ. ಇದನ್ನು ಮಾಡಿಬಿಟ್ಟೆ. ಮಿಡಲಿಗೆ ಹೋಗ್ಬೇಕಲ್ವಾ? ಇದನ್ನು ಮಾಡಿಬಿಟ್ಟೆ ಗಾಯ್ಸ್. ಫುಟ್ಪಾತ್ ಕಟ್ತೋರಿಗೆ ಹೊಡಿಬೇಕು ಗಾಯ್ಸ್ ಫಸ್ಟು. ಜಾಗನೇ ಬಿಡ್ತಿಲ್ಲ ಗೈಸ್ ಇವರು. ನಂದಲ್ಲ ತಪ್ಪಿದ್ದು. ಅವ್ರು ಮುಂದೆಗಡೆ ಹೆಂಗೆ ಹೋದ್ರು ಗೊತ್ತಾ? ಹೆಂಗೆ ಹೋದ ಗೊತ್ತಾ? ಡಕೋಟ ಗಾಡಿ ಎತ್ಕೊಂಬಂದ್ಬಿಟ್ಟು ನಾವು ಆದರೆ 1,000 ರೂಪಾಯಿಂದ ಎತ್ಕೊಬಿಟ್ಟು ಬಂದಿದ್ದೀವಿ. 1,000 ಅಲ್ಲ, $1. $1 ಅಲ್ಲ ಗಾಯ್, ಮೋಸ್ಟ್ಲಿ $1 ಅರೇಬಿಯನ್. ಇದು ಒಂದು ದೂಸರ ಪ್ಲ್ಯಾನೆಟ್ಟಿನ ದುಡ್ಡು. ಓಕೆ, ಇವಾಗ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸಾರಿ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಲ್ವಾ? ಸೈಡಿನ ಮಿರರೇ ಹೋಗ್ಬಿಟ್ಟೈತಲ್ಲ. ಸೈಡಿನ ಬೇಕಾಗಿ ಇದು ಮಿಡಲ್ ಇಂದ್ರಲ್ಲಿ ಮುಂದೆಗಡೆ ದಾರಿನೇ ಕಾಣಿಸಲ್ಲ. ಲೆಟ್ಸ್ ಗೋ. ಇದಂತೂ ಈಸಿ ಪೀಸಿ. ಲೆಫ್ಟ್ ಸೈಡಿಗೆ ನಿರಾಸಲ್ಲಿ ಅದು ಓಪನ್ ಆಗಿದ್ರೆ ಆಡ್ಬಿಡ್ಬೋದು. ಅವಾಗಲಿಂದ ಎಲ್ಲ ಲೆಫ್ಟ್ ಸೈಡೇ ಕೊಡ್ತವ್ರೆ. ಗಾಡಿ ಆಲ್ರೆಡಿ 50 ಕಿಲೋಮೀಟ್ರಲ್ಲಿ ಹೋಗಿರೋದಕ್ಕೇ ಈ ಥರ ಕಾಣಿಸಿದೆ. ಲೆಟ್ಸ್ ಗೋ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ ಗಾಯ್ಸ್. ವಿ ವಿಲ್ ಸಿ ಅಟ್ ನೆಕ್ಸ್ಟ್ ವಿಡಿಯೋ. ಲೆಟ್ಸ್ ಗೋ.